ನಮಸ್ಕಾರ ರೀ ಎಲ್ಲರಿಗೂ. ಇವತ್ತು ನಮ್ಮ ಬೈಲಹೊಂಗಲ ಒಳಗೆ ಶುಕ್ರವಾರ ಸಂತೆ ಇತ್ತು. ಹಾಗಾಗಿ ನಾನು ಹಣ್ಣುಗಳು ಮತ್ತು ತರಕಾರಿ, ಬೇಳೆಕಾಳುಗಳು ಹಿಂಗೆ ಎಲ್ಲ ಬೇಕಾಗಿದ್ದು. ಅದಕ್ಕಾಗಿ ನಾನು ಸಂತೆಗೆ ಹೋಗೀನಿ ರೀ. ಸಂತೆಗೆ ಹೋಗಿ ಬಂದು ಇನ್ನು ಮಧ್ಯಾಹ್ನ ಊಟಕ್ಕೆ ನಮ್ಗೆ ಕಂಪಲ್ಸರಿ ರೊಟ್ಟಿ ಬೇಕು ರೀ ನಮ್ಮ ಮನ್ಯಾಗ. ರೊಟ್ಟಿ ಜೊತೆ ಇನ್ನು ಪಲ್ಯ ಇದೆಲ್ಲ ಮಾಡ್ಕೊತ ನಿಂತ್ರೆ ಲೇಟ್ ಆಕತ್ತೆ ಅಂತೇಳಿ ಒಂದು 2 ಥರ ಹಿಂಡಿ ಮಾಡಬೇಕು ಅಂತ ಅನ್ನತ್ತೀನಿ. ಅದ್ರಾಗ ನಾನು ಇಲ್ಲೇ ಟೊಮೆಟೊ ಹಿಂಡಿ ಮಾಡೇನಿ ನೋಡಿರಿ. ಟೊಮೆಟೊ ಹಿಂಡಿ ಮಾಡಿ ರೊಟ್ಟಿ ಮಾಡೇನು. ಅದನ್ನು ಪೂರ್ತಿ ಒಂದು ಲಾಗ ನಿಮಗೆ ತೋರಿಸ್ತೇನೆ ರೀ. ಈ ರೆಸಿಪಿಯನ್ನು ನೀವು ಒಮ್ಮೆ ಟ್ರೈ ಮಾಡಿರಿ. ನೋಡಿರಿ ಇಲ್ಲೇ ಹರವಿ ಪಲ್ಯ ರೀ, ಸಬ್ಬಸ್ಗೆ ಪಲ್ಯ, ಮೆಂತ್ಯ, ಮೂಲಂಗಿ ಎಲ್ಲ ಕಾಳುಗಳು ರೀ. ಮೊಳ್ಕೆ ಕಾಳು, ಬಾಳೆಹಣ್ಣು, ಆ್ಯಪಲ್ಲ, ಆನಂತರ ಏನ್ರಿಪ್ಪ ಎಲ್ಲ ನೆನಪಾಗಲ್ವ ಇಷ್ಟೆಲ್ಲ ಸತಿ ತೊಗೊಂಬನ್ರಿ. ಮತ್ತು ಹೊಳ್ಳಿ ಇನ್ನೂ ಉಳ್ಳಾಗಡ್ಡಿ ರೀ, ಮೆಣಸಿನ್ಕಾಯಿ ಹೋದ್ವಾರ ತಂದಿದ್ದು ಇದ್ದು, ಹಸಿ ಶುಂಠಿ, ಆನಂತರ ಬೆಳ್ಳುಳ್ಳಿದಿದ್ದು. ಅದನ್ನ ಬಿಟ್ಟು ಇಷ್ಟೆಲ್ಲನೂ ತೊಗೊಂಬನ್ನಿ. ಮತ್ತು ಈಗ ನಾನು ಟೊಮೆಟೊ ಹಿಂಡಿ ಮಾಡ್ತಾನೆ. ಫಸ್ಟ್ನೇಗೆ ಎಲ್ಲ ಶೇಂಗಾ ಕಾಳನ್ನು ಒಂದು ಸ್ವಲ್ಪ ಹುರೀನಿ ರೀ. ತೆವಿ ಮ್ಯಾಗ ಹುರಿದ್ರೆ ಒಂದು ಸ್ವಲ್ಪ ಏನಾಕತ್ತಂದ್ರೆ ಲಘುಟನ ಆಗ್ತತಿ. ಮತ್ತು ಹೊಳ್ಳಿ ಎಲ್ಲನೂ ಚೆಂದ ನಮಗೆ ಹುರಿತಾವ. ಅದಕ್ಕಾಗಿ ನೀವು ತೆವಿ ಮ್ಯಾಗನ ಅಂದ್ರೆ ರೊಟ್ಟಿ ಮಾಡೋ ತೆವಿ ಮ್ಯಾಗನ ಹುರ್ಕೋರಿ, ಭಾರಿ ಮಸ್ತ್ ಇರ್ತತಿ. ಇದನ್ನು ನಮ್ಮ ಅವ್ವ ಮಾಡ್ತಿದ್ರು ರೀ, ಭಾರಿ ಮಸ್ತ್ ಇರ್ತತಿ. ನಮ್ಮ ಮನ್ಯಾಗ ಎಲ್ಲರಿಗೂ ಇಷ್ಟ ಆಕತ್ತೆ ನೋಡಿರಿ. ಟೊಮೆಟೊನ ಒಣ್ಣೆಕೆ ಎಲ್ಲನೂ ತೊಳೆದು ಹೆಂಚಿ ಅದಕ್ಕೆ ನಾವು ಒಂದು 4 ಮೆಣಸಿನ್ಕಾಯಿಯನ್ನು ತೊಳೆದು ಹೆಂಚಿ ಹಾಕಬೇಕು. ಆಮೇಲೆ ಹಸಿ ಶುಂಠಿಯನ್ನು ಹಾಕಬೇಕು, ಬೆಳ್ಳುಳ್ಳಿ ಹಾಕಬೇಕು, ಒಂದು ಸ್ವಲ್ಪ ಎಣ್ಣೆ ಹಾಕಿ ಚೆಂದ ನಮಗೆ ಹುರ್ಕೋರಿ. ಹುರ್ಕೊಂಡ ನಂತರ ಒಂದು ಸ್ವಲ್ಪ ಜೀರಿಗೆ ಹಾಕತ್ತಾನ ನೋಡಿರಿ. ಮತ್ತು ಪುದೀನ ಹುರಿತಾನಲ್ಲ ರೀ, ಒಂದೊಂದು 2 ಕಾಳು ಬೀಳತ್ತಾವ ತೆಳಗೆ. ಪುದೀನ ಮತ್ತು ಕೊತ್ತಂಬರಿನ ತೊಳೆದು ಇಟ್ಕೊಂಡೇನಿ ರೀ. ಇದಕ್ಕೆ ಕರಿಬೇವು ಕೂಡ ಹಾಕಿದ್ದೇನೆ ನಾನು. ಅಷ್ಟೂ ಚೆಂದ ನಮಗೆ ಅವು ಹೆಂಗಂದ್ರೆ ಹೊತ್ತಬಾರ್ದು ರೀ. ಆದ್ರೇನ ಎಲ್ಲ ಇದಾಗಿರ್ಬೇಕು ನೋಡಿರಿ. ಈ ಸೇಮ್ ಏನು ಮಾಡಿರಿ ನೀವು ಹುರ್ಕೋರಿ. ಇದಕ್ಕೆ ನಾ ಇನ್ನೊಂದು ಸ್ವಲ್ಪ ಅಂದ್ರೆ ಲಾಸ್ಟ್ ಕೊತ್ತಂಬರಿ ಮತ್ತು ಪುದೀನ ಹಾಕತ್ತಾನ ನೋಡಿರಿ. ಇವ್ನ ಹಾಕಿ ಮತ್ತೊಂದು ಚೆಂದ ನಮಗೇನೆಲ್ಲ ಒಂದು ಸ್ವಲ್ಪ ಬಾಡ್ಬೇಕು ರೀ, ಎಲ್ಲಿ ಮಟನ್ ಹುರ್ಕೋರಿ. ಇವು ಕೂಡ ಹೆಂಗೆ ಚೇಂಜ್ ಆಗಿರ್ಬೇಕು ಅನ್ನೋದು ತೋರಿಸ್ತೇನೆ ರೀ ನಿಮಗೆ. ನಂತರ ಅಂದರೆ ಶೇಂಗಾ ಕಾಳನ್ನ ನೀವು ಆಮೇಲೆ ಹಾಕಿರೋ ನಡಿತೈತೆ ರೀ. ಇದ್ರೊಳಗೆ ಫಸ್ಟ್ ಒಂದು ಸ್ವಲ್ಪ ಹುರಿದು ಟೇಸ್ಟ್ ಒಂದು ಸ್ವಲ್ಪ ಸೂಪರ್ ಕೊಡ್ತೈತೆ ಅಂತೇಳಿ ಇಲ್ಲಿ ನಾನು ಈ ಥರ ಎಲ್ಲ ವೆಜಿಟೇಬಲ್ ಪಚಡಿ ಮಾಡ್ಕೋಬೇಕಂತೇಳಿ ನಂಗೆ ಈ ಥರ ಪಚಡಿ ಇಷ್ಟ ಆಕತ್ತೆ ರೀ. ಮತ್ತು ಮೊಸರು ತಿನ್ನೋಲ್ಲ ಅನ್ನೋರು ಅಂದ್ರೆ ಹುಳಿ ಆಕತ್ತೆ ಭಾಳ ಅನ್ನೋರು ಒಂದು ಮಾಡಿ ನೋಡಿರಿ. ನಮ್ಮ ಅಲ್ಲಿ ಊರಿಗೆ ಹೋಗಿನಲ್ಲ ರೀ, ತವ್ರ ಮನ್ಯಾಗ ಒಬ್ಬರು ಮಾಡಿದ್ರು ರೀ. ಅವ್ರನ್ನ ಕೇಳ್ರಿ ನಾನು, ನೀವು ಹೆಂಗೆ ಪಚಡಿ ಮಾಡ್ತೀರಿ ಅಂತ. ಅವ್ರದ್ದು ಒಂದು ಕೊಟ್ಟಿದ್ರೆ ತಿಂದು ನೋಡೀನಿ ರೀ, ಟೇಸ್ಟ್ ಆಗಿತ್ತು. ಅದಕ್ಕಾಗಿ ಅವರು ಮೊಸರು ಕುಡ್ಸಂಗಿಲ್ಲ, ಎಲ್ಲ ವೆಜಿಟೇಬಲ್ಗಳಿಗೆ ಹಸಿ ಖಾರನ ಹಾಕಿ ಮ್ಯಾಗ ಪುಟಾಣಿ ಹಿಟ್ಟನ್ನು ಹಾಕಿ ಕೊತ್ತಂಬರಿಯನ್ನು ಹಾಕಿ ಮಿಕ್ಸ್ ಮಾಡ್ತಾರಂತ. ಮೊಸರು ಹಚ್ಕೊಂಡು ತಿನ್ನೋರು ಮೊಸರು ಹಚ್ಕೊಂಡು ತಿಂತಾರಂತ. ಇದಕ್ಕೆ ಟೊಮೆಟೊ ಒಂದು ಸ್ಕಿಪ್ ಮಾಡಿದ್ದೀನಿ ನಾನು. ಆಮೇಲೆ ಮತ್ತು ಟೊಮೆಟೊ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಎಲ್ಲನೂ ಚೆಂದ ನಮಗೆ ಮಿಕ್ಸ್ ಮಾಡೀನಿ ರೀ. ಈ ಪಚಡಿ ಕೆಲಸ ಮುಗೀತು. ಇನ್ನೇನಂತಂದ್ರೆ ಈಗ ನಮ್ಮ ಜಾರ್ ಅಂತ ಇಟ್ಕೊಂಡೇನಿ ರೀ. ಈಗೇನು ಟೊಮೆಟೊದು ಹುರಿದನಲ್ಲ ರೀ, ಅದನ್ನು ಗ್ರೈಂಡ್ ಮಾಡ್ಕೊಂಬರೋಣ ರೀ. ಆಮೇಲೆ ರೊಟ್ಟಿ ಮ್ಯಾಟ್ರ್ ಆತಂತೇಳಿ ನೋಡಿ. ಈ ಥರ ಅಷ್ಟೂ ಆದಷ್ಟು ವೆಜಿಟೇಬಲ್ ತಿನ್ನೋಲ್ಲ ಅನ್ನೋರು ಹಿಂಗೆ ಮಾಡ್ಕೊಂಡು ತಿನ್ನಿರಿ, ಭಾರಿ ಮಸ್ತ್ ಇರ್ತೈತಿ. ನೀವು ಇದಕ್ಕೆ ಪುಟಾಣಿ ಹಿಟ್ಟು ಹಾಕಲಿಲ್ಲ ಅಂದ್ರೆ ನಡಿತೈತಿ. ಆದರೆ ಪುಟಾಣಿ ಹಿಟ್ಟು ಹಾಕೋದ್ರಿಂದ ಅದೊಂಥರ ಟೇಸ್ಟ್ ಬೇರೆ ಕೊಡ್ತೈತಿ. ಅದಕ್ಕಾಗಿ ಇಲ್ಲಿ ನೋಡಿರಿ ಅಷ್ಟೂ ಹಿಂಗೆ ಬಾಡಿಸ್ಕೋಬೇಕು. ಕಲರ್ ಹೆಂಗಾಗ್ಯಾವ ನೋಡಿರಿ. ಈಗ ನಾವು ಏನು ಮಾಡೋಣ ಅಂದ್ರೆ ಈ ಜಾರೊಳಗೆ ಹಾಕೀನಿ ರೀ, ಆದರೂ ಯಾಕೋ ಸಣ್ಣ ಆಗಲಿಲ್ಲ. ಅಂದ್ರೆ ಇದಾತ್ರಿ, ಅದು ಸಂದಾತ. ಅದಕ್ಕೆ ದೊಡ್ಡ ಜಾರೊಳಗೆ ನಾನು ಹಾಕತ್ತಾನ ನೋಡಿರಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕತ್ತಾನ, ಸಣ್ಣ ಉಪ್ಪು ಹಾಕತ್ತಾನ ರೀ. ಆಮೇಲೆ ಎಲ್ಲ ಮಿಕ್ಸ್ ಮಾಡ್ಕೊಂಡ್ಮ್ಯಾಗ ಇದಕ್ಕೆ ಹುಂಚೆಹಣ್ಣು ಹಾಕಕ್ಕೆ ಹೋಗ್ಬೇಡ್ರಿ, ಯಾಕಂದ್ರೆ ಟೊಮೆಟೊ ಹುಳಿ ಇರ್ತೈತಿ. ಮತ್ತು ಹುಂಚೆಹಣ್ಣು ಹಾಕಕ್ಕೆ ಹೋಗ್ಬೇಡ್ರಿ. ಆಮೇಲೆ ಏನಂತಂದ್ರೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಗ್ರೈಂಡ್ರ್ ಮಾಡ್ಕೊಂಬಂದು ಒಂದು ಪಾತ್ರೆಗೆ ಚೇಂಜ್ ಮಾಡ್ಕೊಂಡ್ರಿ. ಈಗ ಬಾಂಡೆದು ಇತ್ತು ರೀ, ಒಂದು ಸ್ವಲ್ಪ ಬಾಂಡೆ ಎಲ್ಲ ತಿಕ್ಕಿ ಎಲ್ಲ ಕ್ಲೀನ್ ಮಾಡ್ಕೊಂಡು, ಗ್ಯಾಸ್ ಕಟ್ಟಿ ಎಲ್ಲ ಕ್ಲೀನ್ ಮಾಡ್ಕೊಂಡು, ಮುಸುರಿದು ಏನು ಹರಬಾರ್ದು ಅಂಥೇಳಿ ಈಗ ರೊಟ್ಟಿ ಮಾಡತ್ತಾನ ನೋಡಿರಿ. 1:15 ಆಗೈತೆ ರೀ ಟೈಮ. ಬಿಸಿ ಬಿಸಿ ರೊಟ್ಟಿ. ಆನಂತರ ನಾವು ಈಗೇನು ಪಲ್ಯ ಮಾಡ್ಕೊಂಡು ಹಾಕ್ಕೊಂಡು ತಿಂದ್ರಂತೂ ಮಸ್ತ್ ಇರ್ತೈತಿ. ಡಯಟ್ ಮಾಡೋರಂತೂ ಅಗದಿ ಈಜಿ ಒಂದು ರೆಸಿಪಿ ನೋಡಿರಿ ಇದು. ಆಮೇಲೆ ಕಾಳು ಪಲ್ಯನೂ ಕೂಡ ಅದ್ರ ಜೊತೆ ಹೊಂತದ್ರಿ. ನಮ್ಮ ಮನೆ ಇದ್ರಿಗೆ ಆಂಟಿ ಮಾಡ್ತಿದ್ರು ಭಾಳ ಟೊಮೆಟೊ ಹಿಂಡಿ. ಅಂದ್ರೆ ವಾರದ ಒಂದು 3-4 ಸಲ ಮಾಡ್ತಿದ್ರು ರೀ ಅವ್ರು ನೋಡ್ದಾಗಿಂದ ಆಯ್ತು ನಮ್ಮ ಅವ್ವನೂ ಮಾಡ್ತಾರೆ ರೀ, ಭಾರಿ ಮಸ್ತ್ ಇರ್ತೈತಿ. ಅದಕ್ಕಾಗಿ ನನ್ನ ಮಗಳಿಗೆ ಆಯ್ತು ನನಗಾಯ್ತು ಈ ಟೊಮೆಟೊ ಹಿಂಡಿ ಇಷ್ಟ ಆಕತಿ. ನಾವು ಕೂಡ ಈ ಟೊಮೆಟೊ ಹಿಂಡಿ ಮಾಡೋದನು. ಯಾಕಮ್ಮ ಕೆಮ್ಮತ್ತಿ ಯಾಕಲೇ ಸಮ್ಮ? ಈಗ ನನ್ನ ಮಗಳು ಏನದ ಚಿಂಕು ಬಂಟಿ ಅಂತ ಹಚ್ಕೊಂತ. ನಾ ಹಿಂದಿ ತಿಳಿದಿಲ್ಲ ಬಿಡ್ಲ, ಫುಲ್ ಹಿಂದಿ ಪರ್ಫೆಕ್ಟ್. ಅದನ್ನ ನೋಡಿ ಹಿಂದಿ ಮಾತಾಡ್ತಾಳೆ ರೀ ಆಕಿ. ಅದನ್ನು ಕೂಡ ನಿಮ್ಗೆ ತೋರಿಸ್ತಾನು. ಹುಡುಗರಿಗೆ ನೋಡಿರಿ, ನಾವು ಏನು ಇದು ಮಾಡ್ತೇವಲ್ಲ ರೀ, ಹಂಗೆ ಜಾಸ್ತಿ ಏನು ನಾವು ನೋಡ್ತೇವಲ್ಲ ಅದನ್ನು ಕಲ್ಕೋತಾವು. ಈಕೆ ಹೋಮ್ವರ್ಕ್ ಮಾಡ್ಕೊಂಡು ಈಗ ಚಿಂಟು ಬಂಟಿ ಅಂತೇಳಿ ನೋಡ್ಕೊತ ಕುಂತಾಳು. ನಾನು ಇಲ್ಲೇ ರೊಟ್ಟಿ ಅಂತೂ ಮುಗಿದ್ರಿ. ಇನ್ನು ಬಡಿದು ತೋರ್ಸತ್ತೇನೆ ರೀ ನಿಮ್ಗೆ. ಪೂರ್ತಿ ರೆಸಿಪಿ ಬೇಕಂತಂದ್ರೆ ಹೇಳ್ರಿ, ಈಗಾಗಲೇ ಅಪ್ಲೋಡ್ ಮಾಡೇನು. ಮತ್ತು ನಾವು ಇದಕ್ಕೆ ಅಕ್ಕಿಯನ್ನು ಒಟ್ಟು ಮಿಕ್ಸ್ ಮಾಡಂಗಿಲ್ಲ ರೀ, ಓನ್ಲಿ ಜೋಳ ಅಷ್ಟೇ ಮಿಕ್ಸ್ ಮಾಡಿ, ಅಂದ್ರೆ ಓನ್ಲಿ ಜೋಳ ಅಷ್ಟೇ ಬಿಸ್ಕೊಂಬಂದೇನು. ಇದಕ್ಕೆ ಅಕ್ಕಿದು ಏನು ಕುಡಿಸ್ಕೊಂಬಂದಿಲ್ಲ. ಇಷ್ಟು ರೊಟ್ಟಿ ಆದ ನಂತರ ನಾನು ಜಾಸ್ತಿ ಮ್ಯಾಗ ಹಿಟ್ಟನ್ನು ಹಚ್ಚೋದಿಲ್ಲ ರೀ. ಯಾಕಂತಂದ್ರೆ
ಅದು ಒಂದೊಮ್ಮೆ ಯೆಲ್ಲೋ ಕಲರ್ ಅಂದಂಗೆ ಅನಿಸ್ತೈತೆ ರೀ ನನಗೆ. ಅದಕ್ಕಾಗಿ ನಾನು ಜಾಸ್ತಿ ಹಿಟ್ಟು ಹಚ್ಚಿ ಬಿಡೋದಿಲ್ಲ. ಒಬ್ಬೊಬ್ರು ಫುಲ್ ಹಿಟ್ಟು ಹಚ್ಚಿ ಲಟ್ಸೋದು ಇದು ಮಾಡೋದು ಮಾಡ್ತಾರೆ. ಅದು ಯೆಲ್ಲೋ ಕಲರ್ ಆದಂಗೆ ಆಕತ್ ರೊಟ್ಟಿ. ಅಂಥ ರೊಟ್ಟಿ ತಿನ್ಬಾರ್ದು ಅಂತಾರೆ. ಅದಕ್ಕೆ ನಮ್ಮವ್ವ ಅಂತಿದ್ರಪ್ಪ. ಅದಕ್ಕೆ ನಾನು ಒಟ್ಟು ಹಿಟ್ಟು ಜಾಸ್ತಿ ಹಚ್ಚೋದಿಲ್ಲ. ಈಗ ಒಮ್ಮೆಗೆ ಹಾಕಿದ ಕೂಡಲೇ ನೀವು ನೀರು ಹಚ್ಚಕ್ಕೆ ಹೋಗಬೇಡ್ರಿ. ಏನು ಮಾಡಿರಿ ಅಂದ್ರೆ ಒಂದು ಸ್ವಲ್ಪ ಬೇರೆದು ಒಂದು ಹಿಟ್ಟನ್ನು ಉಳ್ಳಿನ ಅದ್ಕೋದು ಮಾಡ್ಕೊರಿ. ಆಮೇಲೆ ನೀವು ನೀರನ್ನು ಹಚ್ಚಿರಿ. ನಾ ದವಾಖಾನೆ ಕರ್ಕೊಂಡು ಹೋಗ್ಕನ ನಿನ್ನ ತುಳಸಿ ತಪ್ಪಲ ಅದು ತಿನ್ನು ಬೆಳಗ್ಗೆ ಎದ್ಗಳು ತಿಂತೀಯ ನಾಯಿಂದ. ಯಾಕೆ ತಿನ್ಬೇಕಮ್ಮ, ಹಂಗೆ ಮಾಡ್ಬಾರ್ದು. ಹುಡುಗರಿಗೆ ಔಷಧ ಅಂತ ಕೊಡಬಾರ್ದ್ರಿ. ಒಂದು ಸ್ವಲ್ಪ ಬಿಸಿನೀರು ಕೊಡೋದು. ಆನಂತರ ಹೊಳ್ಳಿ ಶುಂಠಿದು ತಿನ್ನೋದಿಲ್ಲ ರೀ. ಬೆಳ್ಳುಳ್ಳಿ ಆನಂತರ ತುಳಸಿ ರಸ ಅದು ಕುಡಿಸೋದ್ರಿ ಹುಡುಗರಿಗೆ. ಅಮ್ಮ ಸ್ವಲ್ಪ ಕಫ ಕಡಿಮೆ ಆಕತಿ ನೋಡಿರಿ. ನಮ್ಮ ರೊಟ್ಟಿ ಅಂತೂ ಬೇಯತೈತಿ. ಒಬ್ಬೊಬ್ರು ಏನು ಮಾಡ್ತಾರೆ ರೀ, ರೊಟ್ಟಿ ನಮ್ಮ ಮನೆಗೆ ಕವಿತಾ ಅಂತ ಕೆಲಸದ ಹುಡುಗಿ ಫಸ್ಟ್ ಬರ್ತೀವಲ್ಲ ರೀ, ಆಕೆ ಒಂದೆರಡು ದಿನ ನನಗೆ ಆರಾಮಿಲ್ದಾಗೇನೋ ಮಾಡಕ್ಕೆ ಹಚ್ಚೀನಿ ರೀ. ಆಕೆ ಏನು ಮಾಡಿಳು ಅಂದ್ರೆ ರೊಟ್ಟಿ ಒಂದು ಬಡಿತಿಳ್ರಿ, ಅದನ್ನು ಬೇಯಿಸ್ಕೊಂತ ನಿಂದಿರ್ತಾಳೆ. ನೀ ಹಂಗೆ ಬೇಯಿಸ್ಕೊಂತ ಹೋಗಿ ಗ್ಯಾಸು ವೇಸ್ಟ್ ಆಕತ್ ನಿಂದ. ಅದನ್ನು ಹಾಕಿ ನೀ ಮತ್ತೊಂದು ತಟ್ಕೊಡ್ದ ರೊಟ್ಟಿ ರೆಡಿ ತಾನೇ ಇದಾಕತಿ. ಹಸಿ ಬಿಸಿ ಬೇಯ್ಸಕ್ಕೆ ಹೋಗಬೇಡ. ಆರ ಚಂದ ನಮಗೆ ಬೇಯಿಸು, ಅವು ಹೊಟ್ಟೆಗೂ ಹತ್ತಾವು. ಆನಂತರ ಇದು ಆಗೋದಿಲ್ಲ ಅಂತ ಅಂತೀನಿ ರೀ. ಆಕೆ ಫುಲ್ ಹಸಿ ಬಿಸಿ ರೀ. ಮತ್ತು ಹೊಳ್ಳಿ ಅದನ್ನ ಹೊಳಿಸಾಡ್ಸ್ಕೊಂತ ನಿಂದಿರ್ತಾಳೆ. ಫುಲ್ ಬಿರ್ಸ್ಕೊಡ್ಡಾಗಿಬಿಡ್ತಿದ್ದು. ಮೆತ್ತಗಾಗಬೇಕಂದ್ರೆ ನಾವು ಏನು ಇದನ್ನ ಹೇಳ್ತೇವಲ್ಲ ರೀ, ಹಂಗೆ ಫಾಲೋ ಮಾಡಿರಿ ನೀವು. ತಾವ ರೊಟ್ಟಿ ಮೆತ್ತಗೂ ಆಗ್ತಾವೆ, ಫುಲ್ ಬುರು ಉಬ್ತಾವೆ ನೋಡಿರಿ. ಒಂದು ಸ್ವಲ್ಪ ಲಾಸ್ಟ್ನೇ ರೊಟ್ಟಿ ಇದೆ, ಹಿಟ್ಟು ಉಳಿತೈತೆ ಅಂತೇಳಿ ಎಲ್ಲ ಹಿಟ್ಟು ಹಾಕಿ ಒಂದು ದೀಡ್ ಆಗುವಷ್ಟು ಹಿಟ್ಟನ್ನು ಹಾಕಿ ಬಡ್ದನ್ರಿ. ಮಸ್ತಾಗ್ಯಾವು. ಇನ್ನು ಸಂಕ್ರಾಂತಿ ಚಾಲೂ ಅಲ್ರಿ, ಸಜ್ಜಿ ರೊಟ್ಟಿ ಚಾಲೂ ಆಕತಿ. ಅದನ್ನು ಕೂಡ ರೆಸಿಪಿಯನ್ನು ನಿಮಗೆ ಶೇರ್ ಮಾಡ್ತೇನೆ ರೀ. ಇವತ್ತಿನ ಊಟದ್ದಾತು, ಆನಂತರ ರೊಟ್ಟಿ ಇದೆ ಲಾಗ್ ಹೆಂಗಿತ್ತು ಅನ್ನೋದನ್ನು ಕಾಮೆಂಟ್ ಮಾಡಿ ಹೇಳ್ರಿ. ಮತ್ತು ನನ್ನ ಊಟದಾಗ ನೋಡಿರಿ ಒಂದು ಉಪ್ಪಿನಕಾಯಿ ಹಚ್ಕೊಂಡನು. ಟೇಸ್ಟ್ ನಮ್ಮ ಯಜಮಾನ್ರಿಗೆ ಹಚ್ಕೊಡತ್ತೀನಿ, ಹಂಗೆ ನೋಡಿ ನನಗೂ ಹಚ್ಕೊಂಡ್ರಿ. ಒಂದು ರೊಟ್ಟಿ ಆನಂತರ ಹೊಳ್ಳೆ ಒಂದು ಗ್ಲಾಸ್ ಮಜ್ಜಿಗೆ ಹಿಂಗಷ್ಟು ಹಾಕ್ಕೊಂಡು ಕುಡಿದ್ರಂತೂ ಮಸ್ತ್ ಇರ್ತೈತಿ. ಇವತ್ತಿನ ಊಟ ಹಿಂಗಿತ್ತು ನೋಡಿರಿ. ನಮಸ್ಕಾರ ರೀ ಎಲ್ಲರಿಗೂ.